ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಬಂಧನಕ್ಕೆ ಕಾರಣ ಏನು ಹಾಗಾದ್ರೆ? ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೂ ವಿಕ್ಟರಿ ಪೆರೇಡ್ ಅಂತ ಪೋಸ್ಟ್ ಹಾಕಿದ್ರು. ಅದೇ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಬಂಧನಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋದ್ರೆ, ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೂ ಕೂಡ ವಿಕ್ಟರಿ ಪೆರೇಡ್ ಅಂತ ಪೋಸ್ಟ್ ಅನ್ನ ಹಾಕಿದ್ರು. ಲಕ್ಷಾಂತರ ಮಂದಿ ಸೇರ್ಲಿಕ್ಕೆ ಕಾರಣ ಇದೆ. ಏನ್ ಪೋಸ್ಟ್ ಹಾಕಿದ್ರು ವಿಕ್ಟರಿ ಪೆರೇಡ್ ಅಂತ, ಲಕ್ಷಾಂತರ ಮಂದಿ ಸೇರೋದಕ್ಕೆ ಇದೇ ಕಾರಣ. ಹಾಗಾಗಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಪೊಲೀಸರು ಇದೀಗ ಅವರನ್ನು ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಯಾರ ಅನುಮತಿ ಇಲ್ಲದೆ ಪೋಸ್ಟ್ ಹಾಕಿದ್ದು ಯಾಕೆಂದ್ರೆ ಒಂದು ಪೋಸ್ಟ್ ಇಂದ ಇಷ್ಟೆಲ್ಲ ಅವಾಂತರಗಳಾಗಿದೆ, ಇಷ್ಟೆಲ್ಲ ಅನಾಹುತ ಆಗಿದೆ, 11 ಸಾವಾಗಿದೆ. ಆ ಕುಟುಂಬದ ಕಣ್ಣೀರನ್ನ ಯಾರು ಓಡಿಸೋದಕ್ಕೆ ಸಾಧ್ಯ ಆಗುತ್ತೆ? ಸ್ಟೇಡಿಯಂವರೆಗೂ ಕೂಡ ನಾವು ಏನು RCB ಕಪ್ ಗೆಲ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಕ್ಟರಿ ಪೆರೇಡ್ ಅನ್ನ ಮಾಡ್ತೀವಿ ಬೆಂಗಳೂರಿನಲ್ಲಿ ಅಂತ ಪೋಸ್ಟ್ ಒಂದನ್ನು ಹಾಕಿದ್ರು. ಈ ಪೋಸ್ಟ್ನಿಂದ ಲಕ್ಷಾಂತರ ಮಂದಿ ಸೇರ್ಲಿಕ್ಕೆ ಈ ಒಂದೇ ಒಂದು ಪೋಸ್ಟ್ RCB ಹಾಕಿದಂತಹ ಇದು ಒಂದೇ ಒಂದು ಪೋಸ್ಟ್ ಕಾರಣ ಆಯಿತು. ಹಾಗಾಗಿ RCB ಮ್ಯಾನೇಜ್ಮೆಂಟ್ನ ಮಾರ್ಕೆಟಿಂಗ್ ಹೆಡ್ ಆಗಿದ್ದಾರೆ ನಿಖಿಲ್ ಸೋಸಲೆ. ಇವರನ್ನ ಸದ್ಯಕ್ಕೆ ಅರೆಸ್ಟ್ ಮಾಡಲಾಗಿದೆ. ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಪೊಲೀಸರು ಅನುಮತಿಯನ್ನು ನಿರಾಕರಿಸಿದ್ರು. ಸದ್ಯಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕಾಗತ್ತೆ. ಏಕ್ದಮ್ ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಜನ ಸೇರೋದ್ರಿಂದ ಅನುಮತಿ ಕೊಡಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಪೊಲೀಸರು ನಿರಾಕರಿಸಿದ್ರು ಕೂಡ ಈ ಒಂದು ಪೋಸ್ಟನ್ನು ಹಾಕಿದ್ರು. ಹಾಗಾಗಿ ಲಕ್ಷಾಂತರ ಮಂದಿ RCB ಅಭಿಮಾನಿಗಳು ಆಟಗಾರರನ್ನು ನೋಡಲಿಕ್ಕೆ ಅಂತ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸೇರಿದ್ರು. ಕೇವಲ 30 ರಿಂದ 35 ಸಾವಿರ ಜನ ಸೇರುವಷ್ಟು ಸ್ಥಳಾವಕಾಶ ಇದ್ದಂತಹ ಜಾಗದಲ್ಲಿ ಈ ಒಂದು ಪೋಸ್ಟ್ ಹಾಕಿದ್ರಿಂದ ಲಕ್ಷಾಂತರ ಜನರು ಸೇರ್ಲಿಕ್ಕೆ ಇದೊಂದು ಪೋಸ್ಟ್ ಕಾರಣ ಆಯಿತು. ಹಾಗಾಗಿ ಅವರನ್ನು ಅರೆಸ್ಟ್ ಮಾಡಿ ತೀವ್ರ ವಿಚಾರಣೆಯನ್ನು ಕೂಡ ಮಾಡಲಾಗ್ತಾ ಇದೆ.